ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಲೋಕೇಶ್. ನಾನು ಫ್ಲೋರಜಾ ಅಗ್ರೋ ಕಂಪ್ನಿಯಲ್ಲಿ ಫೀಲ್ಡ್ ಟೀಮ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಕೊಪ್ಪಳ ಮತ್ತು ಹಾವೇರಿ ಭಾಗದಲ್ಲಿ. ಇವತ್ತು ನಾವು ಬ್ಯಾಡಗಿ ತಾಲೂಕು, ಕುಮ್ಮೂರು ಗ್ರಾಮ, ಹಾವೇರಿ ಜಿಲ್ಲಾ. ಆ್ಯಕ್ಚುಲಿ ರೈತರ ಹೆಸರು ಬಂದ್ಬಿಟ್ಟು ಪುಟ್ಟಪ್ಪ ಪಾಸಿ ಅಂತ. ನಮ್ಮದು 12 ತಿಂಗಳ ಹಿಂದ್ಗಡೆ ನಾಟಿ ಮಾಡಿದ್ರು ನೋಡಿ ಗಿಡಗಳು. ಅಂಕಲ ಬನ್ನಿರಿ, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿಬಿಟ್ರಲ್ಲ ಅಂಕಲ. ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿರಿ. ಒಳ್ಳೆ ಸ್ಟಿಮ್ ದಪ್ಪ ಬಂದದ್ ಬಿಡು. ಸ್ವಲ್ಪ ನೀರು ಕೊಡ್ಬೇಕು ಅದಕ್ಕೆ. ಈಗ ಬನ್ನಿ, ಗೊಬ್ಬರ ಕೊಟ್ಟಿದ್ರಲ್ಲ. ಒಂದು ವರ್ಷ ಮೇಲೆ ಆತಲ್ಲ. ಒಂದು ವರ್ಷ ಆತು ಗಿಡ. ಒಂದು ವರ್ಷ ಆಗ್ಯಾವ. ವರ್ಷದ 12 ತಿಂಗಳು ಆಗೈತೆ ನೋಡಿ. ಗಿಡ ಯಾವ ಥರ ಗ್ರೋತ್ ಇದೆ ಇಲ್ಲಿ. ನಮ್ಮ ರೈತರು ಮಾಡಿದಾರೆ. ನಮ್ಮ ಕಡೆಗೆ ಈ ಥರ ಗ್ರೋತ್ ಬಂದಿಲ್ಲ. ಗಿಡ ಇಷ್ಟು ಗ್ರೋತ್ ಬಂದಿಲ್ಲ. ನೀವು ವೆಲ್ ಮೇಂಟೈನ್ ಮಾಡ್ತಾಯಿದ್ರಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ಮತ್ತು ಹಂಗೆ ಮಾಡಿದಾಗ ಅವು ಗಿಡ ಬರೋದು. ಗಿಡದ್ದು ಗ್ರೋತು ಎಲ್ಲ ಚೆನ್ನಾಗಿದೆ ನೋಡಿ. ನಾವು ಕಂಪ್ನಿಯಿಂದ ಗೊಬ್ಬರ ಕೊಟ್ಟಿದ್ದೀವಿ. ಗೊಬ್ಬರ ಹಾಕಿದ್ರೆ ಐತೆ ಇನ್ನೂ ಇದೆಯಾ ಅದು? ಹಾಂ ಎಷ್ಟು ಚೆನ್ನಾಗಿದೆ. ಈಗ ಮೊನ್ನೆ ಪಾತಿ ಮಾಡಿಬಿಟ್ಟು ಸಹ ಸಗಣಿ ಗೊಬ್ಬರನ ಸಹ ಅದರಲ್ಲಿ ಏನು ಟ್ರೈಕೋಡರ್ಮಾ, ಸೋಡಾಮನಸ್ಸು, ಬೆಸಿಲಿಸ್ಸು, ಮೆಟ್ರೇಜಿಯಮ್ಮು, ಮತ್ತು PSB, KSB, NSB, ZSB, ಮತ್ತು ಪ್ರೈಮರಿ ನ್ಯೂಟ್ರಿಯೆಂಟ್ಸು, ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಹಾಯಗಳನ್ನ ಎಲ್ಲ ಕೊಟ್ಟು ಕರೆಕ್ಟಾಗಿ ಜಸ್ಟ್ ಮೊನ್ನೆ ಪಾತಿ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಮ್ಮ ರೈತರ ಇದ್ದಾರೆ. ಎಷ್ಟು ಚೆನ್ನಾಗಿ ಒಂದು ಕಳೆ ಬರಲ್ಲ ಆ ಥರ ತೆಗೆದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಗಿಡ ಯಾವ ಥರ ಗ್ರೋತ್ ಆಗಿದೆ. 12 ತಿಂಗಳ ಗಿಡ. ಸೊ ಈ ನಮೂನಿ ಡೆವಲಪ್ ಆಗಿದೆ. ಒಂದೊಂದು ಗಿಡ ಎಲ್ಲೋ ಒಂದು ಚಿಕ್ಕದಿದೆ, ಬಟ್ ಬಾಕಿ 80%, 90% ಗಿಡ ಎಲ್ಲವೂ ಹೆವಿ ಗ್ರೋತ್ ಇದೆ. ಅಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೇ ಮಾಡ್ತಾಯಿದ್ದಾರೆ ರೈತರು. ಅಷ್ಟು ಕ್ಲೀನಾಗಿ ಕೆಲಸ ಮಾಡ್ತಾರೆ. ಒಂದು ಕಳೆ ಬಿಡಲ್ಲ. ಕಳೆ ಇದ್ದರೆ ಅಂಕಲ್ ಗಿಡ ಹೇಳಲ್ಲ. ಅದು ಗೊಬ್ಬರ ಕೊಟ್ಟದ್ದು ಅದ ತೊಗೊಂಡ್ಬಿಡ್ತೈತಿ. ಅದಕ್ಕೆ ಕಳೆ ತೆಗಿಬೇಕು. ಅದ ತೆಗಿತಾ ಇದ್ದಿರಲ್ಲ ನೋಡಿದೆ. ನಿಮ್ಮ ಗಿಡ ಇಲ್ಲಿ ಫಸ್ಟ್ ಕ್ಲಾಸ್ ಬಂದವು, ಭಾರಿ ಬಂದವು ಗಿಡಗಳು. ನಿಮ್ಮ ಕೂಟ ಹಚ್ತಿರೋ ಇದ್ರಾಗ ತಿಮ್ಮಾಪುರದಾಗ ಅಷ್ಟು ಇದಾಗಿಲ್ಲ.